ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಂತಹ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಸಚಿವರಾದಂಥ ಶ್ರೀ ಶ್ರೀಧರ್ ಅವರ, ನಮ್ಮ ಸುವರ್ಣಗಂಗೆ ಕ್ಯಾಂಪಸ್ನ ನಿರ್ದೇಶಕರಾದಂಥ ಪ್ರೊಫೆಸರ್ ಮೋದಾ ಅವರ, ನಮ್ಮ PM ಉಷಾ ನೋಡಲ್ ಆಫೀಸರ್ ಹಾಗೂ ಅಸೋಸಿಯೇಟ್ ಪ್ರೊಫೆಸರ್ ರಮೇಶ್ ಅವರ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ನನ್ನ ನಲ್ಮೆಯ ಅಧ್ಯಾಪಕೇತರ ಸಿಬ್ಬಂದಿ ವರ್ಗದವರ ಹಾಗೂ ವಿದ್ಯಾರ್ಥಿ ಮಿತ್ರರ, ನಮ್ಮ ಸಿಂಡಿಕೇಟ್ ಹಾಗೂ ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರೇ, ಬಹಳ ಉತ್ಸಾಹದಿಂದ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ತಾವೆಲ್ಲ ಕೂಡ ಆಚರಣೆ ಮಾಡಿದ್ದೀವಿ. ಬಹಳ ಸಂತೋಷದ ವಿಷಯ. ಪ್ರೊಫೆಸರ್ ಸುನಂದಮ್ಮನವರು ಮತ್ತು ಶ್ರೀಮತಿ ಶಕುಂತಲಾ ಅವರು ಅನೇಕ ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಬಹುಶಃ ಅನೇಕ ವಿಷಯಗಳು ನಿಮ್ಮ ಮುಂದೆ ಈಗಾಗಲೇ ಪ್ರಸ್ತಾಪ ಆಗಿದ್ದಾವೆ ಮಹಿಳೆಯರ ಬಗ್ಗೆ. ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಭಾರತ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿರ್ತಕ್ಕಂತಹ ಸಾಮಾಜಿಕ ವೈರುಧ್ಯಗಳು, ನಮ್ಮಲ್ಲಿರ್ತಕ್ಕಂತಹ ಶ್ರೇಣೀಕೃತ ವರ್ಗ ಸಂಘರ್ಷ ಇವನ್ನೆಲ್ಲ ನೀವು ನೋಡಿದರೆ ಬಹುಭಾಷೆಗಳ, ಬಹುಧರ್ಮಗಳ, ಬಹು ಸಂಸ್ಕೃತಿಗಳ ವಿಶೇಷವಾದ ಈ ರಾಷ್ಟ್ರದಲ್ಲಿ ಈ ವೈರುಧ್ಯಗಳ ಸಂಖ್ಯೆನೇ ಹೆಚ್ಚು. ಬಹುಶಃ ಎಲ್ಲ ಯಾವುದೇ ಜಾತಿಯ, ಯಾವುದೇ ಧರ್ಮದ, ಯಾವುದೇ ಹಿನ್ನೆಲೆಯ ಹೆಣ್ಣುಮಕ್ಕಳು ಕೂಡ ಈ ರಾಷ್ಟ್ರದಲ್ಲಿ ಶೋಷಿತ ಮತ್ತು ಅವಕಾಶ ವಂಚಿತ ಸಮುದಾಯಕ್ಕೆ ಸೇರುವವರ. ಏನು ಬಹಳ ದೊಡ್ಡ ಧರ್ಮಕ್ಕೆ ಸೇರಿದ ರೀತಿಯಲ್ಲಿ ನಿಮಗೆ ಸಮಾನತೆ ಕೊಟ್ಟಿಲ್ಲ. ಯಾವ ಶ್ರೀಮಂತಿಕೆಯಿಂದ ಬಂದಿದ್ದ ಹೆಣ್ಮಕ್ಳಿಗೂ ನಾವೇನಾದ್ರು ಎಲ್ಲ ಸ್ವಾತಂತ್ರ್ಯನೂ ಕೊಟ್ಟಿಲ್ಲ. ಹಾಗಾಗಿ ಭಾರತದಲ್ಲಿ ಇವತ್ತಿಗೂ ಕೂಡ ಮಹಿಳೆ, ನನ್ನ ಪ್ರಕಾರ, ಹೇಗೆ ನಾವು ಅವಕಾಶ ವಂಚಿತ ಸಮುದಾಯಗಳ ಜೊತೆಗೆ ಹೆಣ್ಮಕ್ಳು ಕೂಡ ಇವತ್ತರೆಗೂ ಸೇರ್ಕೊಂಡ್ಬಿಟ್ಟಿದ್ದಾರೆ. ಶೋಷಿತ ಸಮುದಾಯಗಳಲ್ಲಿ ಒಂದು ಅದ್ರ ಬಗ್ಗೆ ಅನುಮಾನ ಇಲ್ಲ. ಆದರೆ ನೀವು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ನೋಡಿದರೆ ಭಾರತದಲ್ಲಿ ಸಾಮಾಜಿಕ ವೈರುಧ್ಯಗಳಿದ್ದಾವೆ, ನಮ್ಮದೇ ಆದಂಥ ಸಮಸ್ಯೆಗಳಿದ್ದಾವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಶೋಷಣೆಯಿಂದ ಹೆಣ್ಮಕ್ಳು ಮುಕ್ತರಾಗಿಲ್ಲ. ನಾನು ಅಮೆರಿಕಾದ ಇಂಡಿಯಾನಾ ವಿಶ್ವವಿದ್ಯಾಲಯದಲ್ಲಿ ವುಮೆನ್ ಆ್ಯಂಡ್ ಮೀಡಿಯಾ ಅಂತ ಒಂದು ಲೆಕ್ಚರ್ ಕೊಡ್ತಾ ಇದ್ದೆ. ಅವತ್ತಿನ ಮಾತಿನ ಸಂದರ್ಭದಲ್ಲಿ ಯಾರು ಒಂದು 2-3 ಕಾಮೆಂಟ್ ಕೇಳಿದ್ವಿ, ಇಂಡಿಯಾದಲ್ಲಿ ವುಮೆನ್ ಅಟ್ರಾಸಿಟಿ ನಾನು ಅವ್ರಿಗೆ ಒಂದೇ ಒಂದು ಪ್ರಶ್ನೆ ಕೇಳಿದೆ, ಹೌದಪ್ಪ ಭಾರತದಲ್ಲಿ ಸಾಮಾಜಿಕ ವೈರುಧ್ಯಗಳಿದ್ದಾವೆ, ನಮ್ಮದೇ ಆದಂಥ ಹೆಣ್ಮಕ್ಳನ್ನ ಶೋಷಣೆ ಒಳಗಾಗಿದ್ದಾರೆ, ನಿಜ, ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಆದ್ರೆ ಅಮೆರಿಕಾದಂತ ಬಹಳ ದೊಡ್ಡ ಸೂಪರ್ ಪವರ್ ಅಂತಿರಲ್ಲ, ಎಷ್ಟು ಜನ ರಾಷ್ಟ್ರಾಧ್ಯಕ್ಷಗಳನ್ನ ಮಾಡಿದಿರಿ. ನಮ್ಮ ದೇಶದಲ್ಲಿ ನೋಡಿ, ನಮ್ಮ ಭಾರತದ ಸಂವಿಧಾನ, ಥ್ಯಾಂಕ್ಸ್ ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಾರತ ನಾನು ಮಾತಾಡೋ ಪ್ರತಿಭಾ ಪಾಟೀಲ್ರು ಈ ದೇಶದ ರಾಷ್ಟ್ರಪತಿಗಳಾಗಿದ್ದರು. ನಮ್ಮ ರಾಷ್ಟ್ರದ ಪ್ರಥಮ ಪ್ರಜೆಯೇ ಮಹಿಳೆ. ಇವತ್ತಿನ ನಮ್ಮ ರಾಷ್ಟ್ರದ ಪ್ರಥಮ ಪ್ರಜೆಯು ಆದಿವಾಸಿ ಸಮುದಾಯಕ್ಕೆ ಸೇರಿದ ಮಹಿಳೆ. ಅದು ದಲಿತ ಡ್ಯೂಟಿ ಆಫ್ ಡೆಮಾಕ್ರಸಿ ಇನ್ ದಿಸ್ ಕಂಟ್ರಿ. ನಿಮ್ಮ ದೇಶದ ಎಷ್ಟು ಜನ ಹೆಣ್ಮಕ್ಕಳನ್ನ ನೀವು ಅಧ್ಯಕ್ಷರು ಮಾಡಿದಿರಿ ಅಂತ ಕೇಳಿದ, ಉತ್ತರ ಬರಲೇ ಇಲ್ಲ. ಆಮೇಲೆ ಆಚೆ ಪ್ರೊಸೆಸ್ ಎಲ್ಲ ಬಂದು ಹೇಳಿದ್ರು, ಸರ್ ವಿ ಆರ್ ಸ್ಕೇರ್ಡ್ ಆಫ್ ಡಿಫೆನ್ಸ್ ಸರ್. ಕ್ಯಾನ್ ಎ ವುಮೆನ್ ಮ್ಯಾನೇಜ್ ದ ಸೆಕ್ಯೂರಿಟಿ ಆಫ್ ದಿಸ್ ನೇಷನ್? ಅಂದ್ರೆ ಪುರುಷ ಪ್ರಧಾನವಾದ ಮೇಲ್ ಡಾಮಿನೇಟೆಡ್ ಥಿಂಕಿಂಗು ಹೆಣ್ಮಕ್ಳು ಎಲೆಕ್ಷನ್ ಸೋಲ್ಸ್ಬಿಡ್ತಾರಲ್ಲ. ಅಮೆರಿಕನ್ ಸೈಕಿ, ಅಮೆರಿಕ ಏನಂತೆ ಓವರ್ ಈಕ್ವಲ್, ನಮ್ಮಂತಾರಿಲ್ಲ ಅಂತಾರಲ್ಲ. ಹೆಣ್ಮಕ್ಳಿಗೆ ಅಧಿಕಾರ ಕೊಡಕ್ಕೆ ಡಿಫೆನ್ಸ್ ಕಾಂಪ್ರಮೈಸ್ ಆಗ್ಬಿಟ್ರೆ ಅಂದ್ರೆ ಅಲ್ಲಿಯೂ ಕೂಡ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರದಲ್ಲೂ ಕೂಡ ಹೆಣ್ಮಕ್ಳಿಗೆ ಇವತ್ತಿಗೂ ರಾಷ್ಟ್ರಪತಿ ಹುದ್ದೆಯಿಂದ ವಂಚಿತರೆ ಅಮೆರಿಕ ಪ್ರಜೆಗಳು. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಆಚರಣೆ ಸಂದರ್ಭದಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನ ನಾವು ಮಾತಾಡ್ತಾನೆ ಇಲ್ಲ, ಇದು ಸತ್ಯ. ಯಾಕೆಂದ್ರೆ ನಮಗಂತೂ ನಮ್ಮಮ್ಮ, ನಮ್ಮ ಹೆಂಡತಿ ಗ್ಯಾಸ್ ಹಚ್ಚೋದು ಕಲಿಸಿಲ್ಲ, ಅಡುಗೆ ಮನೆಯೊಳಗೆ ಬಿಟ್ಕೊಂಡಿಲ್ಲ. ನಮ್ಮ ಸತ್ಯ ಹೇಳ್ತೀನಿ ನಾನು. ಪುರುಷ ಪ್ರಧಾನ ವ್ಯವಸ್ಥೆಗಳನ್ನು ಹಾಕಿ ನಾವು ಬೆಳೆದು ಬಂದಿರುವಂಥದ್ದು ಸತ್ಯ. ಆದರೆ ಎಲ್ಲೋ ಅಂತಂದ್ರೆ ನಾವು ಆ ಪುರುಷ ಪ್ರಧಾನ ಮನಸ್ಥಿತಿಯನ್ನ ಬದಲಾವಣೆ ಮಾಡಬೇಕಾಗ್ತಕ್ಕಂಥ ಅನಿವಾರ್ಯತೆ ಈ ದೇಶದಲ್ಲಿದೆ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕೆಂದ್ರೆ ಮಹಿಳೆಯರ ಭಾರತದ ನಾರಿಯರ ಸಬಲೀಕರಣದ ಪ್ರಕ್ರಿಯೆ ಆರಂಭ ಆಗಿದೆ. ಅದನ್ನು ನಿಲ್ಲಿಸಲಿಕ್ಕೆ ಯಾವ ಶಕ್ತಿಗೂ ಕೂಡ ಸಾಧ್ಯ ಇಲ್ಲ. ಭಾರತೀಯ ಸಬಲೀಕರಣ ಈ ದೇಶದಲ್ಲಿ ಆರಂಭ ಆಗಿದೆ. ಆದ್ರೆ ಆ ಪುರುಷ ಪ್ರಧಾನ ಮನಸ್ಸುಗಳನ್ನ ನಮಗೆ ನಾನು ತುಂಬಾ ಆತ್ಮೀಯ IAS ಆಫೀಸರ್, ಮೇಡಮ್ ಚೀಫ್ ಸೆಕ್ರೆಟರಿ, ಗಂಡ IPS, ಅವರು ಅಡಿಷನಲ್ DG, ಇವರು
ಚೀಫ್ ಸೆಕ್ರೆಟರಿ. ಒಂದು ದಿವಸ ಮನೆಗೆ ಹೋದ, ಸೀನಿಯರ್ IAS ಆಫೀಸರ್, ನಮ್ಮ ಕ್ಲೋಸ್ ಫ್ರೆಂಡ್ಸ್ ಹೇಳ್ತೀವಿ, ಹೆಸರು ಬೇಡ. ಬೆಳಿಗ್ಗೆ ಹೋದ, ಸಾಹೇಬರು ಮನುಷ್ಯನ ಡಿ ಸಾಹೇಬರು ನೀವು ಹೇಳೋದಂಗೆ ಕಾಲ ಮೇಲೆ ಕಾಲ ಹಾಕೊಂಡು ಪೇಪರ್ ಹೊತ್ಕೊಂಡು ಕೂತಿದ್ರು. ನಾನು ನಾನು ಹೋಗಿ ಮಾಡ್ತಿದ್ದೆ. ಮೇಡಮ್ ತಲೆಗೆ ಟವಲ್ ಕಟ್ಕೊಂಡು ಡನ್ 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 ಅಂತ ಕಾಫಿ ತಂದ್ರು. ಇವರು ನಾನು ಅಲ್ಲ ಮೇಡಮ್, ನೀವು ಚೀಫ್ ಸೆಕ್ರೆಟರಿ, ಅಲ್ಲ ಸರ್, IAS ಇಸ್ ಸುಪೀರಿಯರ್ ದ್ಯಾನ್ IPS. ನೀವು ಚೀಫ್ ಸೆಕ್ರೆಟರಿ ಅಂತ ಸ್ಟೇಟ್, ನೀವು ಅಡಿಷನಲ್ DG. ಮನೆಗೆ ಹೆಂಗಿರು ಕಾಪಿ ಕೊಡೋದು ಕತೆ ಇಲ್ಲ, ಇದು ಹೆಂಗಿರು ಕತೆ ಇಲ್ಲ ಅಂತಾರೆ. He's my husband. What do you think? That is in office, not at home. ಅಲ್ಲಿಯೂ ಮನೆ ಕಾಪಿ ಮಾಡಬೇಕು. ಇವರು ಅಡಿಷನಲ್ DG ಕಾಪಿ ಕೊಡೋದು ಗಂಟೆ ಹೋಗ್ತಿತ್ತ, ಕಾಪಿ ಮಾಡಿದ್ರ ಮೇಡಮ್ಗೆ. ಅಂದ್ರೆ ಮನಸ್ಥಿತಿಗಳನ್ನ ನಾವು ಎಲ್ಲೋ ಒಂದು ಹತ್ರ ಬದಲಾವಣೆ ಮಾಡಬೇಕು. ನಮ್ಮದು ಎಲ್ಲ ಇದೆ, ಯಾಕಂದ್ರೆ ನಾವು ಟ್ರೆಡಿಷನಲ್ ಆಗಿ ಬೆಳೆದು ಬಂದಿರುವಂಥವ್ರು ಮನಸ್ಥಿತಿ ಇದೆ. ಅದನ್ನ ಇವತ್ತು ಬಹುಶಃ ಮೇಡಮ್ ಅವ್ರು ಹೇಳೋ ಸಂದರ್ಭದಲ್ಲಿ ಎಲ್ಲಾ ಪ್ರೆಸೆಂಟೇಷನ್ ಅಲ್ಲೂ ಹಂಗೆ ಇದೆ. ನಮಗೆ ಗೊತ್ತಿದೆ ಹೆಣ್ಮಕ್ಳಿಗೆ ಇಲ್ಲಿ ಶೋಷಣೆ ಆಗ್ತಿದೆ, ಅನ್ಯಾಯ ಆಗ್ತಿದೆ, ಎಲ್ಲೋದ್ರೂ ನಾವು ಅವರಿಗೆ ಸೆಕೆಂಡ್ ಆಪ್ಷನ್ ಕೊಡ್ತೀವಿ, ಅದನ್ನೆಲ್ಲ ಹೇಳ್ತಾ 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 ಹೋಗ್ತೀವಿ. ಆದ್ರೆ ಶೋಷಣೆ ಆದಾಗ ಆ ಮನಸ್ಸುಗಳನ್ನ ಬದಲಾಯಿಸುವಂತಹ, ಅದನ್ನ ಪ್ರತಿಭಟಿಸ್ತಕ್ಕಂತಹ, ಇದು ತಪ್ಪು ಅಂತ ಹೇಳ್ತಕ್ಕಂಥ ಮನೋಭಾವವನ್ನ ನಾವು ಬೆಳೆಸ್ಕೋಬೇಕು. ಈಗ ಉದಾಹರಣೆಗೆ ಈ ಭಾರತದ ನಾರಿಯರ ಶಕ್ತಿ ಏನು ಅಂದ್ರೆ, ನೀವು ಯಾರು ವೋಟ್ ಹಾಕ್ತಿರೋ ಅವ್ರು ಗೆಲ್ತಾರೆ. ನೀವು ಯಾವ ಸಿನಿಮಾ ನೋಡ್ತೀರೋ ಅದು 25,000 ನಡೆಯುತ್ತೆ. ಸತ್ಯ ಮೇಡಮ್, ಸತ್ಯ ಅಲ್ಲ ಹಂಗೆಲ್ಲ. ನೀವಾಗ ಯಾವ ಸಿನಿಮಾ ನೋಡ್ತೀರೋ ಅದು 25 ವೀಕ್ಸ್. ನಿಜ ಏನಾರ ಮಾಡೋಣ, ಖರ್ಚಿ ಪಿಂಡುವ ಕಥೆಗಳು. ಈವನ್ ಟುಡೇ ಸಿನಿಮಾ ತೆಗೀರಿ, TV ಸೀರಿಯಲ್ ತೆಗೀರಿ, ಖರ್ಚಿ ಪಿಂಡುವ ಕಥೆಗಳು ತೆಗೆದ್ರೆ 100% ಪ್ರಶ್ನೆನೇ ಇಲ್ಲ. ಸೊ ಈ ಉದಾಹರಣೆಗೆ ನಮ್ಮ ಒಂದೊಂದ್ಸರಿ ನನಗೆ ತಲೆಕೆಟ್ಟು ಹೋಗ್ಬಿಡೋದು, ಏನಪ್ಪ ಯಾವ ತರದ ಕಂಟೆಂಟ್ ಕೊಡ್ತಾ ಇದೀವಿ. ಈಗ ನಗರದ ನಮ್ಮ ಎಜುಕೇಟೆಡ್ ಮೇಸ್ಟ್ರುಗಳು ನಮಗೆ ಯೋಚನೆ ಮಾಡುವಂತ ಅವ್ರ ಬಗ್ಗೆ ನನಗೆ ಪ್ರಶ್ನೆ ಇಲ್ಲ. ಹಳ್ಳಿಗಾಡಲ್ಲಿ ಒಬ್ಬ ವಿದ್ಯಾವಂತ ಹೆಣ್ಣು ಮಗಳು, ಹಳ್ಳಿಗಾಡಿನ ಹೆಣ್ಮಕ್ಳು ಬಂದು ಥಿಯೇಟರ್ ಕುತ್ಕೊಂಡು ನೋಡುವಂತ ಸಂದರ್ಭದಲ್ಲಿ, ಅದು ಮಾಧ್ಯಮ ಆಗಲಿ ಏನೇ ಆಗಲಿ, ನಾವು ಸಂದೇಶ ಕೊಡುವಂತ ಸಂದರ್ಭದಲ್ಲಿ ತಪ್ಪು ಸಂದೇಶ ಕೊಟ್ಬಿಟ್ರೆ ಏನಾಗುತ್ತೆ ಮುಂದಿನ ಪೀಳಿಗೆಗೆ. ಒಂದು ಸಿನಿಮಾ, ನಾನು ಯಾವ ಬಹಳ ವರ್ಷಗಳ ಹಿಂದೆ, ನಮ್ಮ ಕರ್ಮ ಏನಂದ್ರೆ ನಮ್ಮ ಮೀಡಿಯಾ ಮೇಸ್ಟ್ರು, ನಮ್ಮ ಶಿಷ್ಯರ ಡೈರೆಕ್ಟರ್ ಸರ್ ಸಿನಿಮಾ ಏನ್ ಮಾಡೋಣ, ಈ TV ಸೀರಿಯಲ್ ತೆಗಿತಾರಲ್ಲ, ಅಲ್ಲಿ ಸೊಸೆ ಅತ್ತೆ ಬರೆದಿದ್ದು ನಿಮ್ TV ಸೀರಿಯಲ್ ನಡೆಯಲ್ಲ. ಇವಾಗ ಇನ್ನು ಹೆಚ್ಚು ಸಾಹಿತ್ಯ ನಿಮ್ ಸೀರಿಯಲ್ ಅಂದ್ರೆ ಇನ್ನ ಅತ್ತೆ ಸೊಸೆ ಸೀರಿಯಲ್ ಸರ್. ಸೊಸೆ ಕಾಫಿ ಮಾಡಕ್ ಬರ್ತದೆ ಇಲ್ಲ ಅಂತ 3 ತಿಂಗಳಾಯ್ತು, ಇನ್ನೂ ಹೇಳಿಲ್ಲ ಉತ್ತರ. ಇವಾಗ ಎಷ್ಟು ಸಹ ನಡೀತದಲ್ಲ ಅಂದ್ರೆ ಇನ್ನೊಂದು 3 ವರ್ಷ ಹಿಡಿತೀನಿ ಸರ್. ಇವಾಗ ಹೆಣ್ಮಕ್ಳ ಕಂಟೆಂಟ್ ಇಲ್ಲದೆ ಹೋದ್ರೆ ಈ ತರ ಪ್ರತಿಯೊಂದು ನಾವು ತಿರ್ಗಾ ಮುರ್ಗಾ 2 ಗಂಟೆ ಸಿನಿಮಾದಲ್ಲಿ ಅಪ್ಪ ಅಮ್ಮ ಸಣ್ಣ ಒಬ್ಬಳೆ ಮಗಳು ಫಸ್ಟ್ ತಾಯಿ ಸಾಯಿಸೋದು, ಅದಕ್ಕೊಂದು 2-3 ಹಾಡಾಕಿ ತೊಳಸೋದು, ಆಮೇಲೆ ಅಪ್ಪನ ಸಾಯಿಸೋದು. ಈ ತರ ಸಾವು 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 ಕೊನೆ ಗಂಡನ್ನು ಸಾಯಿಸ್ಬಿಡ್ತಾರೆ ಹೆಂಡಿಗೆ, ಅವ್ರು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ನಾನು ಕೇಳಿದೆ ಮೆಸೇಜ್, ಅಂದ್ರೆ ಏನ್ ಮೆಸೇಜ್ ಕೊಟ್ಟಿದ್ದೀರಿ ನೀವು ಸಮಾಜಕ್ಕೆ? ಈ ತರ ಸಿನಿಮಾಗಳು ಏನಾಗುತ್ತೆ, ತಪ್ಪು ಸಂದೇಶಗಳಿಗೆ ಅವಕಾಶ ಆಗುತ್ತೆ. ಹಾಗಾಗಿ ನಾವೆಲ್ಲೋ ಒಂದು ಹತ್ರ ವಿಶೇಷವಾಗಿ ಇವತ್ತು ಈಗ ರಾತ್ರಿ ನಾನು ಭೋಪಾಲಿಂದ ಬಂದೆ, ದ ಹೋಲ್ ಫ್ಲೈಟ್ ವಾಸ್ ಮ್ಯಾನೇಜ್ಡ್ ಬೈ ವುಮನ್. ಎಲ್ಲ ಫಸ್ಟ್ ಪೈಲಟ್, ಸೆಕೆಂಡ್ ಪೈಲಟ್, ವರ್ಷದೆಲ್ಲ ಹೆಣ್ಮಕ್ಳು ತಗೊಂಬಂದ್ರು. ನಮಗ್ ಸಾಧ್ಯ ಆಯ್ತಾ? ಹಳೆ ಕಾಲದಲ್ಲಿ ಇವತ್ತು ನೀವು ವಾರಿಯರ್ಸ್ ಅಂತಿರಲ್ಲ, ವೈಲೆನ್ಸ್ ಅಂತಿರಲ್ಲ ನೋಡಿ, ಒಬ್ರು ಹೆಣ್ಮಕ್ಳು ಇಡೀ ಫ್ಲೈಟ್ ನ ಯಶಸ್ವಿಯಾಗಿ ಎಲ್ಲಿ ಟೇಕ್ ಆಫ್ ಮಾಡಿದ್ರು, ಎಲ್ಲಿ ಇಳಿಸಿದ್ರು ಗೊತ್ತಿರಲ್ಲ. ಹೋಲ್ ಫ್ಲೈಟ್ ವಾಸ್ ಫುಲ್ ಆಫ್ ಹೆಣ್ಮಕ್ಳು. ಆ ತರದ ಎಂಪವರ್ಮೆಂಟ್ ಆಗಿದೆ ನಮ್ಮಲ್ಲಿ. ಭಾರತೀಯರ ಹೆಣ್ಮಕ್ಳೇನು ಇಂಡಿಯನ್ ಹೆಣ್ಮಕ್ಳೇನು ಅಷ್ಟು ಸುಲಭವಾಗಿಲ್ಲ, ಎಂಪವರ್ಮೆಂಟ್ ಆಗ್ತಾ ಇದೆ. ಅದೇ ಜೊತೆಗೆ ಬಹಳ ನೋವಾಗ್ತಕ್ಕಂಥದ್ದು, ತುಂಬಾ ಹೆಚ್ಚು ಅಟ್ರಾಸಿಟೀಸ್ ಆಗ್ತಾ ಇದೆ, ಹಿಂಸೆ ಜಾಸ್ತಿ ಆಗ್ತಾ ಇದೆ, ಶೋಷಣೆ ಜಾಸ್ತಿ ಆಗ್ತಾ ಇದೆ. ಎಲ್ಲ ಒಂದು ಹತ್ರ ನಾವು ಈ ಸಮಾಜವನ್ನ ತಿರ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ. ಬಹಳ ಸಂಕಷ್ಟದಲ್ಲಿದ್ದಾರೆ ಕೆಲವು ಕಡೆಗಳಂತೂ ಹೆಣ್ಮಕ್ಳು. ಇಷ್ಟು ಎಜುಕೇಶನ್ ಇದ್ದು, ಇಷ್ಟು ಮಾತಾಡ್ತಿದ್ರೆ ಮನೆಗಳದಾಗ ಮಗ ಮಗಳಿದ್ದರೆ ನಾವು ಆಕ್ಷನ್ ಕೊಟ್ಬಿಡ್ತೀವಿ, 2 ನಿಮಿಷ ಲೇಟ್ ಆಗಿದೆಯಲ್ಲ. പക്ഷെ ಎಲ್ಲೋ ಒಂದು ಹತ್ರ ನಾವು ಗಂಡಸರಿಗೆ ತಯಾರು ಮಾಡೋ ಶಕ್ತಿ ಇರೋಲ್ಲ. ಆ ಯೋಧನ ಶಕ್ತಿಯನ್ನ, ನೀನು ಸಮರ್ಥ ಇದೆಯಾ, ನೀನು ದೇಶ ಆಳ್ತೀಯಾ ಅಂತ ಹೇಳೋ ಒಂದೇ ಒಂದು ಶಕ್ತಿ ಯಾವ್ದಾದ್ರು ತಾಯಿನೇ. ತಂದೆ ತಯಾರು ಮಾಡಕ್ಕಾಗಲ್ಲ, ತಾಯಿ ತಯಾರು ಮಾಡಿದ್ರೆ ಅವನು ಹೀರೋ. ಎಲ್ಲಾ ಗಂಡಸರಿಂದ ಒಬ್ಬ ಹೆಣ್ಮಕ್ಳು ಇದ್ದಾರೆ ಅಂತೀರಲ್ಲ,
ಈಗ ನಮ್ಮ ಅಮ್ಮಂದು ತಯಾರು ಮಾಡಿರೋದಕ್ಕೆ, ನಮ್ಮ ಗುರುಗಳು ತಯಾರು ಮಾಡಿರೋದಕ್ಕೆ ಇವತ್ತು ನಮ್ಮ ಮನೆ ನಮ್ಮ ಹೆಂಡತಿ ಸಪೋರ್ಟ್ ಮಾಡೋದಕ್ಕೆ ನಾವು ಈ ಬಂದಿದ್ದೀವಿ. ಮೂವರು ಸಪೋರ್ಟ್ ಮಾಡೋದು ನಾವು ಎಲ್ಲಿ ಸಾಧ್ಯತೆನೇ ಇರಲಿಲ್ಲ. ಹಾಗಾಗಿ ಎಲ್ಲೋ ಒಂದು ಹತ್ರ ಆ ಮನಸ್ಥಿತಿ, ಉದಾಹರಣೆಗೆ ಜೀಜಾಬಾಯಿ ಅಂತ ಸ್ತ್ರೀ ಛತ್ರಪತಿ ಶಿವಾಜಿ ಅಂತ ದೊಡ್ಡ ಯೋಧನನ್ನು ತಯಾರು ಮಾಡ್ತಕ್ಕಂಥ ಒಂದು ಅವಕಾಶ ಆಯಿತು. ಉದಾಹರಣೆ ಬೇಕಾದಷ್ಟು ಇದಾವಂತ ನೀವು ಹೆಸರುಗಳು ನೋಡ್ತಾ ಹೋದ್ರೆ. ಹಾಗಾಗಿ ಈಗ ತೊಟ್ಟಿಲು ತೂಗುವ ಕೈ ಖಡ್ಗವನ್ನು ಹಿಡಿಯಬಲ್ಲದು ಅಂತ ನಿರೂಪಿಸಿದ್ದು ಕನ್ನಡ ನಾಡಿನ ನಮ್ಮ ರಾಣಿ ಚೆನ್ನಮ್ಮ ನೋಡಿದ್ರೆ ಏನು ಯಾರಿಗೂ ಎದುರೇ ಇಲ್ಲ. ಇಡೀ ದೇಶದಲ್ಲಿ ಬ್ರಿಟಿಷರನ್ನ ಫೇಸ್ ಮಾಡೋದು ಚಿತ್ರರಾಣಿ ಚೆನ್ನಮ್ಮ, ನಮ್ಮ ಸಂಗೊಳ್ಳಿ ರಾಯಣ್ಣ ಟೀಮಲ್ಲಿ. ಆದ್ರೆ ಉತ್ತರ ಭಾರತದಲ್ಲಿ ಅದ್ರ ಇತಿಹಾಸನೇ ಇಲ್ಲ, ನಮ್ಮ ಹೆಣ್ಮಕ್ಳದ ಇತಿಹಾಸ ದಕ್ಷಿಣ ಭಾರತದಲ್ಲಿ. ಸೊ ಈ ತರದ ಇತಿಹಾಸವನ್ನು ನೀವು ನೋಡ್ಕೊಂಡು ಬಂದ್ರೆ, ನಾನು ಹೆಣ್ಮಕ್ಳಿಗೆ ಹೇಳ್ತಕ್ಕಂಥದ್ದು ಏನು ಅಂದ್ರೆ, ಎಲ್ಲರೂ ಒಂದು ಹತ್ರ ಅನ್ಯಾಯ ಅಂತ ಸಂದರ್ಭದಲ್ಲಿ ನಮ್ಮ ಮೇಡಮ್ನ ಆಕ್ಚುಲಿ ವಿಶೇಷ ಉಪನ್ಯಾಸಕ್ಕೆ ಕರೆಯಬೇಕು, ತುಂಬಾ ಕೆಲಸ ಮಾಡಿದ್ದಾರೆ. ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದಲ್ಲಿ ದೊಡ್ಡ ವುಮೆನ್ಸ್ ಸ್ಟಡೀಸ್ ಆರಂಭ ಮಾಡಿ PhD ಮಾಡಿ ಬಹಳಷ್ಟು ಚಳವಳಿಯಲ್ಲಿ ಹೆಣ್ಮಕ್ಳನ್ನ ತಯಾರು ಮಾಡ್ತಕ್ಕಂಥ ಕೆಲಸದಲ್ಲಿ ಬಹಳಷ್ಟು ದುಡಿದಿದ್ದಾರೆ ಸುನಂದಮ್ಮನವರು. ಸೊ ಬಹುಶಃ ನಾವು ಕೂಡ ಪ್ರಯತ್ನ ಮಾಡ್ತೀವಿ ಮೇಡಮ್, ಸಾಧ್ಯ ಆದ್ರೆ ನಾವು ಕೂಡ ಮಹಿಳಾ ಅಧ್ಯಯನ ಆರಂಭ ಆಗ್ಬೇಕು. ನನಗೆ ಅರ್ಥನೇ ಆಗಿಲ್ಲ, ನೀವೇ ನೋಡಿದ್ರಿ ಮೀಟಿಂಗ್ ಗಳಲ್ಲಿ ಮಹಿಳಾ ಅಧ್ಯಯನ ಅಂದ ತಕ್ಷಣ ಹೆಂಗ್ ಮಾತಾಡ್ತಾರೆ ನೀವೇ ನೋಡಿದ್ರಿ. ದುರ್ಗದಿದ್ದೀವಿ, ಮಹಿಳಾ ಅಧ್ಯಯನ ಬರಬೇಕು. ಮಹಿಳಾ ಅಧ್ಯಯನಕ್ಕೆ ನೋಡಿ, ಮಹಿಳೆ ಮತ್ತು ಮಾಧ್ಯಮ ಇದೆ ಇಂಪಾರ್ಟೆಂಟ್ ಸಬ್ಜೆಕ್ಟ್, ಮಹಿಳೆ ಮತ್ತು ಸಮಾಜ. ಸೊ ಮಹಿಳಾ ಅಧ್ಯಯನ ಕೂಡ ಬಲಿಷ್ಠ ಆಗ್ಬೇಕು. ಯಾಕಂದ್ರೆ ಮಹಿಳಾ ಅಧ್ಯಯನ ಈ ತನಕ ನೀವು ವೀಕ್ ಆಗ್ತಾ ಹೋಗುತ್ತೆ, ಅಷ್ಟು ಹೆಣ್ಮಕ್ಳ ಮೇಲೆ ತೊಂದರೆಗಳು ಜಾಸ್ತಿ ಆಗ್ತದೆ ಅನ್ನೋ ಮನೋಭಾವ ನಂದು. ಹಾಗಾಗಿ ಹೆಣ್ಮಕ್ಳಿಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವಕಾಶ ಸಿಗಬೇಕು. ನಮ್ಮ ಹೆಣ್ಮಕ್ಳು ಕೂಡ ಅಷ್ಟೇ. ಇವತ್ತು ನಮ್ಮ ಕರ್ನಾಟಕದ ಈ ಭಾಗದ ಹೆಣ್ಮಕ್ಳಂತೆ ನೀವು ಸೇರಿ ಕಡಿಮೆ ಏನಿಲ್ಲ. ನೀವೆಲ್ಲ KS IAS ಜಡ್ಜ್ಗಳು ಒಬ್ಬರೇ ಬರ್ತಾ ಇದ್ದಾರೆ, ಇಲ್ಲ ಅಂತಲ್ಲ, ಚೆನ್ನಾಗಿ ಓದ್ತಾರೆ. ಸರಿ ಮತ್ತು ತಪ್ಪ ಗಂಡುಗಳೇ ಓದಲ್ಲ ಅಂತಲ್ಲ, ಹೆಣ್ಮಕ್ಳು ಮಾತ್ರ ಸೀರಿಯಸ್ ಆಗಿ ಓದ್ತಾರೆ. ನಾನು ನೋಡಿದ್ದೀನಿ ಎಲ್ಲ 1992 ನಮ್ಮ ಬೆಂಗಳೂರು ಯೂನಿವರ್ಸಿಟಿ ನೋಡಿದ್ದೀನಲ್ಲ. ನಮ್ಗೆಲ್ಲ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಏನಮ್ಮ ಏನ್ ಮಾಡ್ತಿದ್ಯಮ್ಮ ಸಾರ್ KS ಸರ್ ಪಿಮ್ಮಿ ಸರ್ ಗೊತ್ತಾಯ್ತು ಏನಮ್ಮ ಅಂದ್ರಲ್ಲ ತಹಸೀಲ್ದಾರ್ ಆಗ್ಬಿಡ್ತಾರ. ಸೊ ಚೆನ್ನಾಗಿ ಓದೋ ಮನಸ್ಥಿತಿ ಇದೆ ನಿಮ್ಮಲ್ಲಿ, ಚೆನ್ನಾಗಿ ಓದಿ ನಾವು. ಆಮೇಲೆ ನಿಮ್ಗೆ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಈ ತರದ ತಪ್ಪು ಸಂದೇಶಗಳು ಓದಂತ ಸಂದರ್ಭದಲ್ಲಿ, ಆಮೇಲೆ ಇವತ್ತಿನ ಹುಡುಗರೆಲ್ಲ ಸ್ವಲ್ಪ ಮಾನಸಿಕವಾಗಿ ಚೇಂಜ್ ಆಗಿರೋದು. ನಮ್ಮ ತರ ಏನ್ ಬಹಳ ರಿಜಿಡ್ ಆಗಿರಲಿಲ್ಲ. ಪಾಪ ಇಬ್ರು ಗಂಡ ಹೆಂಡತಿ ದುಡಿಬೇಕಾದ್ರೆ ಅಭಿಗಿಪಿ ಮಾಡ್ಕೊಡ್ತಾರೆ. ಚೇಂಜ್ ಆಗಿ ಸಿಗಿ ಪಗ್ಗಿ ಎದುರು ಬಂದೈತಲ್ಲ, ಈಗ ಹೆಂಡತಿನೂ ಅಡಿಗೆ ಮಾಡಂಗಿಲ್ಲ, ಗಂಡನೂ ಮಾಡಂಗಿಲ್ಲ. ಆಲ್ ಆರ್ ಈಕ್ವಲ್ ಇದೆ ಅಂತಿರಲ್ಲ. ಇವತ್ತು ನೀನ್ ತರ್ಸು, ನಾಳೆ ನಾನು ತರ್ಸು, ಇವರು ಸಂಬಳ ಕೊಡ್ತಾರಲ್ಲ. ಹಾಗಾಗಿ ಸ್ವಲ್ಪ ಇವತ್ತಿನ ಜನರೇಷನ್ ಅಷ್ಟು ಇಲ್ಲ ಹೆಣ್ಮಕ್ಳ ಬಗ್ಗೆ. ಜೊತೆಗೆ ಹೋದ್ರೆ ಜೀವನ ಬಾಳೋ ಮೇಡಮ್ ಹೇಳಿದ್ರಲ್ಲ, ಇಬ್ರು ಈ ಸರಿ ಸಮಾನವಾಗಿ ಹೋದ್ರೆ ಬದುಕ್ತೀರಾ, ಚೆನ್ನಾಗಿರ್ತೀರಾ. ನೀವು ದಾಸರು ದೇವರು ನೀವು ಬೆಳಿ ಮಾಡೋದ್ರಲ್ಲಿ ಇದ್ದಂಗೆ ಅಸಮಾನತೆ ಅದೆಲ್ಲ ನಡೆಯೋದಿಲ್ಲ. ಹೆಣ್ಮಕ್ಳಿಗೆ ಎಷ್ಟು ಗೌರವಿಸ್ತೀರಿ, ಎಷ್ಟು ಅವ್ರಿಗೆ ಎಲ್ಲ ಅವಕಾಶ ಕೊಡ್ತೀರಿ, ನೀವು ಚೆನ್ನಾಗಿರ್ತೀರ. ಹೆಣ್ಮಕ್ಳಿಂದ ಬದುಕು ಕಟ್ಟೋಕೆ ಸಾಧ್ಯತೆನೇ ಇಲ್ಲ. ಆ ನಿಟ್ಟಿನಲ್ಲಿ ಬರೋ ದಿನಗಳಲ್ಲಿ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿವಸ ನನ್ನ ಪ್ರಕಾರ ಇದು ಗಂಡಸರಿಗೆ ಟೀಚಿಂಗ್ ಆಗ್ಬೇಕು ಅಂತ ನಾನು ಹೇಳೋದು. ನೀವು ಹೆಣ್ಮಕ್ಳೆಲ್ಲ ಸೇರಿ ಸುಮ್ಮನೆ ಹೆಣ್ಮಕ್ಳು ಕರ್ಕೊಂಡು ಭಾಷಣ ಮಾಡಿ ಹೀಗಾಗಿದೆ ಪ್ರಯೋಜನ. ಈ ಪುರುಷ ಪ್ರಧಾನ ಸಮಾಜ ಇದೆಯಲ್ಲ ನಮ್ದು, ಈ ಪುರುಷ ಪ್ರಧಾನ ಸಮಾಜದ ಮೇಲೆ ಚಾಪನ್ನ ಒತ್ತುವ, ಅವರ ಮನ ಪರಿವರ್ತನೆ ಮಾಡುವ, ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಮುಖ್ಯವಾಹಿನಿ ತರ್ತಕ್ಕಂಥ ನಿಟ್ಟಿನಲ್ಲಿ ಅವರನ್ನ ಒಳಗೊಳ್ಳುವಂತೆ ಮಾಡುವ ಪ್ರಕ್ರಿಯೆ ನಡೆದ್ರೆ ಬಹುಶಃ ಅದು ಅನುಕೂಲ ಆಗುತ್ತೆ. ಈಗ ಈ ಡೆವಲಪ್ಮೆಂಟಲ್ ಪಾಯಿಂಟ್ ಮೇಡಮ್ ಬಹಳ ಒಳ್ಳೆ ಪಾಯಿಂಟ್ ಹೇಳಿದ್ರು. ನಾವು ಡೆವಲಪ್ಮೆಂಟ್ ಕಡೆ ಅಷ್ಟೇ ಯೋಚನೆ ಮಾಡ್ತೀವಿ ವಿನಃ ಭ್ರೂಣ ಹತ್ಯೆ ಎಂಥ ಅನ್ಟಾಲರಬಲ್, ಕಾಂಟ್ ಇವನ್ ಇಮ್ಯಾಜಿನ್, ಕಲ್ಪನೆ ಕೂಡ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಈ ಹೆಣ್ಮಕ್ಳು ಹುಟ್ಟಿದ ಮನೆನೇ, ಹೆಣ್ಮಕ್ಳು ಇರೋ ಮನೆ ತಂಪು ಅಂತ ಹಳೆ ಗಾಡಿಗಳೊಂದೊಂದು ನಿಜ ಇರ್ತಾವ. ಹಳ್ಳಿ ಗಾಡಿ ಕಡೆ ಹೆಣ್ಮಕ್ಳು ಇರೋ ಮನೆ ತಂಪು ಅಂತ. ಅಂದ್ರೆ ಅಟ್ಲೀಸ್ಟ್ ಮಗಳು ವಯಸ್ಸಾದ್ಮೇಲೆ ಒಂದು ಲೋಟ ನೀರನ್ನ ಕೊಡ್ತಾಳೆ ಮಗಳು. ಗಂಡು ಮಕ್ಳ ಕತೆ ಏನಾಗಿರೋದು ನಿಮ್ಗೆ ಗೊತ್ತಲ್ಲ. ಅಪ್ಪ ಅಮ್ಮಂಗೆ ಹೆಣ್ಮಕ್ಳು ಏನೋ ಕಲ್ಲಮ್ಮ ಒಟ್ಟು ಒಂದು 60-70 ವಯಸ್ಸಾದ್ಮೇಲೆ ಹೆಣ್ಮಕ್ಳನ್ನ ಬಂದು ನಮ್ಮ ಅಪ್ಪಂಗೆ ಏನೋ ಜ್ವರ ಬಂದೈತೆ ಅಂತ ನೋಡ್ತಾರೆ ಬಂದು. ಇವನು ನನ್ನ ಕೈಯಲ್ಲಿ ನಡೀತಾರೆ ಆಸ್ಪತ್ರೆಗೆ ಹೋಗಿ. ಆ ಮನಸ್ಥಿತಿ ಇರೋದು ತಾಯ್ತನ ಇದೆಯಲ್ಲ ಹೆಣ್ಮಕ್ಳಿಗೆ, ಎಲ್ಲ ಒಂದು ಹತ್ರ ಪ್ರಶ್ನೆಗೆ ಬರ್ತವೆ. ಹಾಗಾಗಿ ನಾವು ಈ ಪುರುಷ ಪ್ರಧಾನ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ದೇಶ ಭವಿಷ್ಯ ಇರೋದೇ ಹೆಣ್ಮಕ್ಳ ಹತ್ರ.
ಮಹಿಳಾ ಸಬಲೀಕರಣ ಆರಂಭ ಆಗ್ಬಿಟ್ಟಿದೆ ಈ ದೇಶದಲ್ಲಿ. ಅದನ್ನು ತಪ್ಪಿಸಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ನಮ್ಗೆ ಹೆಣ್ಮಕ್ಳಿಗೆ ಅವಕಾಶನೇ ಸಿಕ್ಕಿಲ್ಲ. ಇವಾಗ ಲೋಕಸಭೆಯಲ್ಲಿ ನಿಮ್ ಬಗ್ಗೆ ಮಾತಾಡಬೇಕು ಅಂದ್ರೆ ಎಲ್ಲಿ ಅವಕಾಶ ಇದೆ? ನಮಗೂ ಮಹಿಳಾ ಮಸೂದೆ ಬಗ್ಗೆ ಮಾರಾಮಾರಿ ನಡೀತು, ಎಲ್ಲಿ ತಿಕ್ಕಾಟಕ್ಕೆ ಬಂತು? ನಾವು ಕೇಳ್ತಿರೋದೇನು, ನಮ್ಮ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನ ಒಳಗೊಂಡ 33% ಕೇಳ್ತಿದ್ದೀವಿ. ಅವ್ರು ಜನರಲ್ ಅನ್ನೋ ಪ್ರಶ್ನೆ ಆಗಿದೆ. ಹಾಗಾಗಿ ಹೆಣ್ಮಕ್ಳ ಮಸೂದೆ 33% ಸಂಸತ್ನಲ್ಲೂ ಜಾರಿ ಆಗ್ಬೇಕು, ವಿಧಾನಸಭೆಯಲ್ಲೂ ಆಗ್ಬಿಡುತ್ತೆ ಜಾರಿ. ಈಗಾಗಲೇ ಲೋಕಸಭೆಯಲ್ಲಿ ಸಿಕ್ಕಿದೆ. ಕಮಿಂಗ್ ಇಯರ್ ಹೆಣ್ಮಕ್ಳಿಗೆ ಅವಕಾಶ ಆಗುತ್ತೆ. ನನ್ನ ಮನವಿ ಏನು ಅಂದ್ರೆ, ನೀವು ವಿದ್ಯಾವಂತರು ನಗರ ಪ್ರದೇಶದಲ್ಲಿರುವಂತ ಹೆಣ್ಮಕ್ಳ ಜೊತೆಗೆ ನಮ್ಮ ಹಳ್ಳಿಯಾಗ ಸ್ವಲ್ಪ ಎಮ್ಮೆ ಹಾಲ್ ಕರಿಯ ಸಾಕಮ್ಮ ತಾಯಮ್ಮ ಅವ್ರಿಗೂ ಒಂದೊಂದು ಅವಕಾಶ ಕೊಡ್ರಿ ಅನ್ನೋದು ನನ್ನ ಆರ್ಗ್ಯುಮೆಂಟ್. ಬಹಳ ಜನಕ್ಕೆ ಅದು ಇಷ್ಟ ಆಗುತ್ತೆ ನಮ್ಗೆ ಹೇಳ್ಬಿಡ್ರಿ, ಫಸ್ಟ್ ಬರೋದು ಬಂದ್ಬಿಡ್ಲಿ ಹೆಣ್ಮಕ್ಳು, ಆಮೇಲೆ ರಿಸರ್ವೇಶನ್ ಅಂತಾರೆ. ಏನಾಗುತ್ತೆ, ಎಲ್ಲ ಅರ್ಬನ್ ಸಿ ಇವನ್ ಇನ್ ವುಮನ್ ಯು ಹ್ಯಾವ್ ಡಿಫರೆಂಟ್ ಕ್ಯಾಟಗರೀಸ್. ಆರ್ ಯು ಟಾಕಿಂಗ್ ಆಫ್ ವರ್ಕಿಂಗ್ ವುಮನ್, ಆರ್ ಯು ಟಾಕಿಂಗ್ ಆಫ್ ಹೌಸ್ ವೈಫ್, ಅಲ್ಲ ಮೇಡಮ್, ಆರ್ ಯು ಟಾಕಿಂಗ್ ಆಫ್ ಡಿಫರೆಂಟ್ ಕ್ಯಾಟಗರೀಸ್ ಆಫ್ ವುಮೆನ್. ಸೊ ರೂರಲ್ ವುಮೆನ್ಗೂ ಕೂಡ ಒಂದು ಪ್ರಾತಿನಿಧ್ಯ ಸಿಕ್ಕಾಗ ಬಹುಶಃ ಬಾಬಾ ಸಾಹೇಬರ ಚಿಂತನೆ ಇದೆ, ಸಮಾಜದ ಚಿಂತನೆಗೆ ಅನುಕೂಲ ಆಗ್ತದೆ. ಶಾಸಕಾಂಗದಲ್ಲಂತೂ ನಿಮ್ಗೆ ಹೆಣ್ಮಕ್ಳಿಗೆ ಅವಕಾಶ ಕೊಡಬೇಕು, ಸಿಗುದು. ಅವಾಗ ಮಾತ್ರ ಬಹುಶಃ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಯಾಕೆಂದ್ರೆ ನಾವು ಲೋಕಲ್ ಬಾಡೀಸ್ಗೆ ಮಹಿಳೆಯರಿಗೆ ರಿಸರ್ವೇಶನ್ ಕೊಟ್ಟಾಗ ಫಸ್ಟ್ ಕಾಮೆಂಟ್ ಬಂತು, ಈ ಒಂದು ಸಿನಿಮಾನು ಕೂಡ ಬಂತು, ಫಸ್ಟ್ ಕಾಮೆಂಟ್ ಬಂತು. ಬಟ್ ಹೆಣ್ಮಕ್ಳು ನೋಡಿ, ಒಂದು ಜಿಲ್ಲೆನಲ್ಲಿ ಡೆಪ್ಟಿ ಕಮಿಷನರ್, ಸಿಇಒ ಅಂಡ್ SP ಮೂವರು ಹೆಣ್ಮಕ್ಳಾಗಿ ಅತಿ ಯಶಸ್ವಿಯಾಗಿ ನಡೆದ ಜಿಲ್ಲೆಗಳು ಕರ್ನಾಟಕ ರಾಜ್ಯದ ಉದಾಹರಣೆ ಇದಾವೆ. ಎಲ್ಲ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ನೋಡಿದ್ರೆ ಆಗ್ತಿಲ್ಲ, ಹೇಳ್ತಿದ್ದಾರೆ. ನಮ್ಮ ಹೆಣ್ಮಕ್ಳು IPS ಆಫೀಸರ್ಸ್, IAS ವೆರಿ ವೆಲ್. ಹಾಗಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಶಾಸಕಾಂಗದಲ್ಲೂ ಕೂಡ ಹೆಣ್ಮಕ್ಳಿಗೆ ಪ್ರಾತಿನಿಧ್ಯ ಸಿಗಬೇಕು, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅವ್ರಿಗೆ ಅವಕಾಶ ಸಿಗಬೇಕು. ಮತ್ತೆ ಪುರುಷ ಪ್ರಧಾನ ಮನಸ್ಸನ್ನು ಸ್ವಲ್ಪ ಬದಲಾವಣೆ ಮಾಡೋ ವಾಲಂಟಿಯರ್ಸ್ ಆಗಿರಿ ಅಂತ ನಾನು ಮನವಿ ಮಾಡ್ತೀನಿ. ಪುರುಷ ಪ್ರಧಾನ ಅಂದ್ರೆ ಬರೀ ಡಾಮಿನೇಷನ್, ಬರೀ ಎಕ್ಸ್ಪ್ಲಾಯ್ಟೇಷನ್, ನಿಮಗೆ ಅಧಿಕಾರದ ಮಾತು ಹೇಳಿ ಶೋಷಣೆ ಮಾಡೋ ಮನಸ್ಸುಗಳನ್ನ ಬದಲಾಯಿಸೋ ಪ್ರಯತ್ನ ಆದಾಗ ಬಹುಶಃ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಮೇಡಮ್ ಅವರು ನಮ್ಮಲ್ಲೂ ಕೂಡ ಮಹಿಳಾ ಅಧ್ಯಯನ ಆರಂಭ ಆಗಬೇಕು. ನಿಮ್ಮ ಸಪೋರ್ಟ್ ಸಹಾಯ ನಮಗೆ ಬೇಕು. ಯಾಕಂದ್ರೆ ಬಹಳ ಒಳ್ಳೆ ಸ್ಕಾಲರ್ ಮೇಡಮ್. ಆಮೇಲೆ ನೇರ ನುಡಿ ಅವರು ಹಿಂದೆ ಮುಂದೆ ವುಮೆನ್ ಲೀಗ್ ಬಂದಾಗ ಸುನಂದಮ್ಮನವರು ವಾಯ್ಸ್ ಇದೆ, ಇಡೀ ದೇಶದಲ್ಲಿ ಸುನಂದಮ್ಮನವ್ರ ವಾಯ್ಸ್ ಇದೆ. ಇಲ್ಲ ಮಹಿಳಾ ವಿಮೋಚನೆ ಬರ್ತಾರೆ, ಬಹಳಷ್ಟು ಕೆಲಸ ಮಾಡಿದ್ದಾರೆ, ತುಂಬಾ ಕೆಲಸ ಮಾಡಿದ್ದಾರೆ. ಹೆಣ್ಮಕ್ಳು ಸಂಕಷ್ಟಕ್ಕೆ ಒಳಗಾದಾಗ ನಮ್ಮ ಮೇಡಮ್ ಅವ್ರ ತಾಯ್ತನ ಹೆಂಗೆ ಅಂದ್ರೆ, ಅವ್ರ ಸ್ಟೂಡೆಂಟ್ಸ್ ಹೆಣ್ಮಕ್ಳಿಗೆ ಯಾರು ಒಂಚೂರು ನೋವಾಗ್ಬಿಟ್ರೆ ಅಷ್ಟು ಫೀಲ್ ಮಾಡ್ಕೊಂಡಿರ್ತಾರೆ ಪರ್ಸನಲಿ. ಹಂಗಾಗಿ ನಾನು ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದಾಗ ಮಹಿಳಾ ಇದನ್ನ ಆರಂಭ ಮಾಡ್ಲಿಕ್ಕೆ ಟ್ರೈ ಮಾಡಿದೆ. ಆದ್ರೆ ಅದು ಏನೋ ಕಾರಣಕ್ಕೆ ಬೇರೆ ಬೇರೆ ಸಮಸ್ಯೆ ಆಯ್ತು. ನಾವು ಸ್ವಲ್ಪ ಮಹಿಳೆ ಮತ್ತು ಮಾಧ್ಯಮದ ಬಗ್ಗೆನೂ ಕೂಡ ತುಂಬಾ ಕೆಲಸ ಮಾಡಬೇಕಾಗಿದೆ. ಯಾಕಂದ್ರೆ ಮಹಿಳೆ ಕಂಟೆಂಟು, ಈಗ ಪ್ರೊಜೆಕ್ಷನ್ ಆಫ್ ವುಮನ್ ತುಂಬಾ ನೆಗೆಟಿವ್ ಸಂದೇಶಗಳು ಹೋಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ತಮ್ಮ ಸಹಕಾರ ಬೇಕು. ನಮ್ಮ ಈ ಅಧ್ಯಯನಕ್ಕೆ ಬಲಿಷ್ಠ ಮಾಡಲಿಕ್ಕೆ ನೀವು ದಯಮಾಡಿ ನಮ್ಮ ಜೊತೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಜೊತೆ ನಿಂತ್ಕೊಳ್ಳಿ. ನನ್ಗಂತೂ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಮತ್ತು ನಗರ ಜಿಲ್ಲೆ ಹೆಣ್ಮಕ್ಳಿಗೆ ಅಪಾರವಾದ ಭರವಸೆ ಇದೆ. ಬಹಳ ಟ್ಯಾಲೆಂಟೆಡ್ ಮಕ್ಕಳಿದ್ದಾರೆ, ತುಂಬಾ ಕಷ್ಟಪಟ್ಟು ದುಡಿತಾರೆ, ಬಹಳ ನಿಜವಾಗ್ಲೂ ಕೂಡ ಹಾರ್ಡ್ ವರ್ಕಿಂಗ್ ಅಂಡ್ ಟ್ಯಾಲೆಂಟೆಡ್ ಮಕ್ಕಳಿದ್ದಾರೆ. ಅವ್ರನ್ನ ನಾವು ನಿಜವಾಗ್ಲೂ ತಯಾರು ಮಾಡಿದ್ರೆ ಒಂದು ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆದಾಗ್ತದೆ ಅನ್ನುವಂಥ ಮಾತನ್ನ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಕ್ಕೆ ಅವಕಾಶ ಮಾಡಿ ಎಲ್ಲರಿಗೂ ವಂದಿಸಿ, ನಿಮ್ಮೆಲ್ಲರಿಗೂ ಶುಭವಾಗಿ. ಈ ಬಗ್ಗೆ ಹೆಚ್ಚು ಯೋಚನೆ ಮಾಡಿ, ಗಂಡಸೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡ್ರಿ. ಶೋಷಣೆ ಮಾಡೋದನ್ನೆಲ್ಲ ಬಿಟ್ಬಿಡೋಣ, ಹೆಣ್ಮಕ್ಳಿಗೂ ಗೌರವಿಸೋಣ. ಅವರನ್ನ ಗೌರವಿಸುವ ಮೂಲಕ ನಮ್ಮನ್ನು ನಾವೇ ಗೌರವಿಸ್ಕೊಳ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನೋಡ್ರಿ ಎಷ್ಟು ಚೆನ್ನಾಗಿ ಹೇಳಿದ್ರು. ಎಲ್ಲಿ ತನಕ ನೀವು ಹೆಣ್ಮಕ್ಳಿಗೆ ಗೌರವ ಈ ದೇಶದಲ್ಲಿ ಸಿಗೋದಿಲ್ಲ, ಅಲ್ಲಿ ತನಕ ನೀವು ಏನನ್ನೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಬಾಬಾ ಸಾಹೇಬ್ರ ಮಾತು ನಮ್ಮೆಲ್ಲರಿಗೂ ಮಾದರಿ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಶುಭ ಕೋರಿ ನಮಸ್ಕಾರ.